ಅಲ್ಟ್ರಾ ಸಂಸ್ಕರಿಸಿದ ಆಹಾರಗಳು ಟೈಪ್ 2 ಮಧುಮೇಹವನ್ನು ಹೆಚ್ಚಿಸಬಹುದು. ಹಾಗೆಯೇ ಹೆಚ್ಚು ಸಂಸ್ಕರಿಸಿದ ಆಹಾರಗಳನ್ನು ಪದೇ ಪದೇ ಸೇವನೆ ಮಾಡುವುದರಿಂದ ವ್ಯಕ್ತಿಯ ಆರೋಗ್ಯ ತೀರಾ ಹದಗೆಡುವುದರ ಜೊತೆಗೆ ಶುಗರ್ ಅಪಾಯವೂ ಅಧಿಕ. ಈ ಕುರಿತ ವಿವರ ಇಲ್ಲಿದೆ. ಮಧುಮೇಹದ ಅಪಾಯ ಹೆಚ್ಚಿಸುವ ಆಹಾರಗಳಿವು. ಶುಗರ್ ತಂದಿರಿಸುವ ಈ ಆಹಾರ ಸೇವನೆ ಬೇಡ. ಇತ್ತೀಚಿನ ದಿನಗಳಲ್ಲಿ ಜನರು ಆರೋಗ್ಯ ಕಾಪಾಡಿಕೊಳ್ಳುವುದರ ಬದಲು ಅದನ್ನ ಹಾಳು ಮಾಡಿಕೊಳ್ತಿದ್ದಾರೆ. ಅದರಲ್ಲಿಯೂ ಅಲ್ಟ್ರಾ ಸಂಸ್ಕರಿಸಿದ ಆಹಾರದ ಸೇವನೆ ಹೆಚ್ಚಾಗ್ತಾ ಇದ್ದು ಇದು ಎಷ್ಟರ ಮಟ್ಟಿಗೆ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದೇ ನಮಗೆ ತಿಳಿದಿಲ್ಲ. ಸಿದ್ಧ ಅಂದ್ರೆ ಪ್ಯಾಕ್ ಮಾಡಿದ ಆಹಾರಗಳು ಹೆಚ್ಚಾಗಿ ಉಪ್ಪು, ಸಕ್ಕರೆ ಹಾಗೂ ಪ್ರಿಸರ್ವೇಟಿವ್ಗಳಿಂದ ಅಡಕವಾಗಿರ್ತವೆ. ಇದಕ್ಕೆ ಪೂರಕ ಅನ್ನುವಂತೆ ಅಧ್ಯಯನವೊಂದು ಅಲ್ಟ್ರಾ ಸಂಸ್ಕರಿಸಿದ ಆಹಾರಗಳು ಅಂದ್ರೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಇವುಗಳು ಟೈಪ್ 2 ಮಧುಮೇಹವನ್ನ ಹೆಚ್ಚಿಸಬಹುದು. ಹೆಚ್ಚು ಸಂಸ್ಕರಿಸಿದ ಆಹಾರಗಳನ್ನ ಪದೇ ಪದೇ ಸೇವನೆ ಮಾಡೋದ್ರಿಂದ ವ್ಯಕ್ತಿಯ ಆರೋಗ್ಯ ತೀರಾ ಹದಗೆಡುತ್ತೆ ಅಂತ ಸಂಶೋಧಕರು ಕಂಡುಕೊಂಡಿದ್ದಾರೆ. ಅಷ್ಟಕ್ಕೂ ಈ ಅಲ್ಟ್ರಾ ಸಂಸ್ಕರಿಸಿದ ಆಹಾರಗಳಂದ್ರೇನು ಅಂತ ಕೇಳಿದ್ರೆ ಇವು ಸಾಮಾನ್ಯವಾಗಿ ಹೆಚ್ಚು ಸಂಸ್ಕರಿಸಿದ ಆಹಾರಗಳಾಗಿದ್ದು ಇವುಗಳಿಗೆ ಹೆಚ್ಚಾಗಿ ಕೃತಕ ರುಚಿ, ಬಣ್ಣಗಳು, ಸಿಹಿಕಾರಕಗಳು ಮತ್ತು ಸಂರಕ್ಷಕಗಳನ್ನ ಸೇರಿಸಲಾಗಿರುತ್ತೆ. ದಿ ಲ್ಯಾನ್ಸೆಟ್ ರೀಜನಲ್ ಹೆಲ್ತ್ ಯುರೋಪ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಕೆಲವು ಆಹಾರಗಳನ್ನ ಸೇವನೆ ಮಾಡಬಾರದು. ಹಾಗಿದ್ರೆ ಆ ಆಹಾರಗಳು ಯಾವ್ಯಾವು ನೋಡೋಣ. ಪ್ಯಾಕ್ ಮಾಡಿದ ತಿಂಡಿಗಳು ಅಂದ್ರೆ ಚಿಪ್ಸ್, ಕುಕ್ಕಿ, ಕ್ಯಾಂಡಿಗಳು, ಇನ್ನು ಸಿದ್ಧವಾಗಿರುವ ಅಥವಾ ರೆಡಿಮೇಡ್ ಊಟ, ಮೈಕ್ರೋವೇವ್ ಮಾಡಬಹುದಾದ ಆಹಾರಗಳು, ಸಂಸ್ಕರಿಸಿದ ಮಾಂಸಗಳು ಅಂದ್ರೆ ಸಾಸೇಜ್ಗಳು, ಬೇಕನ್ ಮಾಂಸಗಳು, ಸೋಡಾ ಮತ್ತು ಸಿಹಿಯಾದ ಪಾನೀಯಗಳು ಇಂಥ ಆಹಾರಗಳಿಂದ ದೂರವಿರಬೇಕು. ಈ ಅಧ್ಯಯನಕ್ಕಾಗಿ ಸಂಶೋಧಕರು 8 ಯುರೋಪಿಯನ್ ದೇಶಗಳ ಸುಮಾರು 3,12,000 ಜನರ ಅಲ್ಟ್ರಾ ಸಂಸ್ಕರಿಸಿದ ಆಹಾರಗಳ ಬಳಕೆಯನ್ನ ವಿಶ್ಲೇಷಿಸಿದ್ದು ಭಾಗವಹಿಸುವವರನ್ನ ಸರಾಸರಿ 11 ವರ್ಷಗಳ ಕಾಲ ಟ್ರ್ಯಾಕ್ ಮಾಡಲಾಗಿದೆ. ಆ ಸಮಯದಲ್ಲಿ ಸುಮಾರು 15,000 ಜನರಲ್ಲಿ ಟೈಪ್ 2 ಡಯಾಬಿಟಿಸ್ ಹೆಚ್ಚಾಗಿದೆ ಅನ್ನೋದು ಕಂಡು ಬಂದಿದೆ. ಹಾಗಿದ್ರೆ ಈ ಟೈಪ್ 2 ಮಧುಮೇಹದ ಅಪಾಯವನ್ನ ಹೇಗೆ ಕಡಿಮೆ ಮಾಡಬಹುದು ಅಂತ ಕೇಳಿದ್ರೆ ಮೊಟ್ಟೆ, ಹಾಲು ಮತ್ತು ಹಣ್ಣುಗಳಂತಹ ಸಂಸ್ಕರಿಸದ ಆರೋಗ್ಯಕರ ಆಹಾರಗಳನ್ನ ಸೇವಿಸುವುದು, ಹಾಗೆಯೇ ಸಂಸ್ಕರಿಸಿದ ಆಹಾರಗಳ ಸೇವನೆಯನ್ನ ಕಡಿಮೆ ಮಾಡೋ ಮೂಲಕ ಈ ಅಪಾಯವನ್ನು ಕೂಡ ಕಡಿಮೆ ಮಾಡಬಹುದು ಅಂತ ತಜ್ಞರು ಹೇಳ್ತಾರೆ. ಇವುಗಳ ಸೇವನೆಯಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಅಧಿಕವಾಗಿ ಜೀವಕೋಶಗಳಿಗೆ ಹಾನಿಯಾಗಬಹುದು. ಅಲ್ಲದೆ ಇವು ದೀರ್ಘಕಾಲದ ಉರಿಯೂತವನ್ನು ಕೂಡ ಪ್ರಚೋದಿಸುತ್ತವೆ. ಇದು ಹೃದ್ರೋಗ, ಮಧುಮೇಹ, ಲಿವರ್ ಸಮಸ್ಯೆ ಹಾಗೆ ಕ್ಯಾನ್ಸರ್ಗೂ ಸಂಬಂಧಿಸಿದೆ. ಸಂಸ್ಕರಿಸಿದ ಆಹಾರಗಳ ಸೇವನೆಯನ್ನ ಕಡಿಮೆ ಮಾಡೋದು ಇದಕ್ಕೆಲ್ಲ ಪರಿಹಾರವಾಗಿದೆ. ಅಲ್ಲದೆ ಇದನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಂಶೋಧನೆಯ ಅಗತ್ಯವೂ ಇದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.